ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಮಂತ್ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬೆಳಗಿನ ತಿಂಡಿ ಪಲಾವ್ ಮಾಡ್ತಾ ಇದ್ದೀವಿ. ನನ್ನ ತಂಗಿ ಪಲಾವ್ ಮಾಡ್ತಾ ಇದ್ದಾಳೆ ನೋಡ್ರಿ ಗೈಸ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ಈರುಳ್ಳಿ ಟೊಮೆಟೊ ಹೆಚ್ಕೋಬೇಕು. ತರಕಾರಿನ ಕ್ಯಾರೆಟು, ಬೀನ್ಸು, ಬೀಟ್ರೂಟು ಎಲ್ಲ ಹೆಚ್ಕೋಬೇಕು ಉದ್ದುದ್ದಕ್ಕೆ. ಈರುಳ್ಳಿ ಹಾಕ್ತಾ ಇದ್ದೀವಿ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಲವಂಗ ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ಥರ ಎಲ್ಲ ಬಾಡಿಸ್ಕೋಬೇಕು. ಎಲ್ಲ ಕೈ ಆಡಿಸ್ಕೊಂಡು ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೊಂಡು ಈ ಕಡೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀವಿ. ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಇದ್ದರೆ ಸ್ವಲ್ಪ ಕೊತ್ತಂಬರಿ ಅಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆಯಲ್ಲೂ ಕೊತ್ತಂಬರಿ ಹಾಕ್ಕೊತಾ ಇದ್ದೀವಿ. ಇಲ್ಲಿ ಕ್ಯಾರೆಟು, ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಕ್ಯಾರೆಟ್ ಹಾಕ್ತಾ ಇದ್ದೀವಿ. ಕ್ಯಾರೆಟು, ಬೀನ್ಸು, ಬೀಟ್ರೂಟು ಇದ್ದರೆ ಹಾಕ್ಕೊಳ್ರಿ. ಇವನು ದಿಲೀಪ್ ಅಂತ ನಮ್ಮನೆ ಪಕ್ಕದ ಮನೆ ಹುಡುಗ. ತರಕಾರಿ ಎಲ್ಲ ಫಸ್ಟ್ ಹಾಕ್ಕೊಂಬಿಟ್ಟು ಲಾಸ್ಟಿಗೆ ಟೊಮೆಟೊ ಹಾಕ್ಕೊತಾ ಇದ್ದೀವಿ. ಎಲ್ಲ ಸ್ವಲ್ಪ ಕೈ ಆಡಿಸ್ಕೊಂಡು ಈ ಕಡೆ ಅಕ್ಕಿನ ನೆನೆಸಿಟ್ಕೊತಾ ಇದ್ದೀವಿ. ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊತಾ ಇದ್ದೀವಿ. ಸೋಯಾಬೀನ್ ಇದ್ರೂ ನೆನೆಸಿ ಹಾಕ್ಕೋಬೋದು. ಸೋಯಾಬೀನು, ಪನ್ನೀರು ಅವನು ಹಾಕಿದರೆ ಇನ್ನೂ ಚೆನ್ನಾಗಿ ಆಗ್ತೈತಿ. ಪನ್ನೀರ್ ಪಲಾವ್ ಥರ ವೆರೈಟಿಯಾಗಿ ಪಲಾವ್ ಮಾಡ್ಬೋದು. ಎಲ್ಲ ತರಕಾರಿ ಹಾಕಿ ಮಾಡ್ಬೋದು, ತರಕಾರಿ ಇಲ್ಲದೇನೂ ಮಾಡ್ಬೋದು. ಬರೀ ಈರುಳ್ಳಿ ಟೊಮೆಟೊ ಹಾಕಿಬಿಟ್ಟು ಎಲ್ಲ ತರಕಾರಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತಿ. ಹಸಿ ಕೊಬ್ಬರಿ ಸತಿಗೂ ಇದರಲ್ಲೇ ಮಿಕ್ಸಿ ಮಾಡಿ ಹಾಕ್ಕೋಬೋದು. ನಾವು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀವಿ. ಸ್ವಲ್ಪ ಚಕ್ಕೆ ಪೌಡ್ರು, ಕೊತ್ತಂಬರಿ ಕಾಳು ಪೌಡ್ರು ಹಾಕ್ಕೊಳ್ರಿ. ಮಸಾಲೆ ಚೆನ್ನಾಗಿ ಆಗ್ತೈತಿ. ಬಿರಿಯಾನಿ ಮಸಾಲನೂ ಹಾಕ್ಕೊಳ್ರಿ, ಚೆನ್ನಾಗಿ ಆಗ್ತೈತಿ ಪಲಾವು. ವೆಜ್ ಬಿರಿಯಾನಿ ಥರ ಆಗ್ತೈತಿ. ಈಗ ಅಕ್ಕಿನ ಹಾಕ್ತಾ ಇದ್ದೀವಿ. ಸ್ವಲ್ಪ ಮಸಾಲೆ ಹಾಕ್ಕೊಂಡೆಲ್ಲ ಕೈ ಆಡ್ಕೊಂಡ್ಮೇಲೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡು ಅದರ ಅಳತೆ ತಕ್ಕಷ್ಟು ನೀರು ಹಾಕಿ 2 ವಿಷಲ್ ಕೂಗಿಸಿದ್ರೆ ಆ ಪಲಾವ್ ರೆಡಿ ಆಗ್ತೈತಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ 2 ವಿಷಲ್ ಕೂಗಿಸಿದ್ರೆ ಆಯಿತು. ಮೇಲ್ಗಡೆ ತುಪ್ಪ ಹಾಕ್ಕೋಬೋದು. ನೀರು ಹಾಕಿದ್ಮೇಲೆ ಚೆನ್ನಾಗಿ ಆಗ್ತೈತಿ ತುಪ್ಪ ಹಾಕಿದರೆ. ಮನೇಲಿ ಇದೇ ಥರ ನಾವು ಪಲಾವ್ ಮಾಡೋದು. ಕೆಂಪು ಖಾರ ಪುಡಿ ಹಾಕಿನೂ ಮಾಡ್ಬೋದು, ಮೆಂತ್ಯ ಸೊಪ್ಪು ಹಾಕಿ. ನಾವು ಆದರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀವಿ. ಇದು ಇಷ್ಟ ಆಗ್ತೈತಿ ನಮ್ಮ ಮನೆಯಲ್ಲಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ವಿ. 2 ವಿಷಲ್ ಕೂಗಿತ್ತು. ಈಗ ತೆಳಗಿಳಿಸಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಸಾಲೆ ಎಲ್ಲ ಹೊಂದ್ಕೋಬೇಕಂತ ಎಲ್ಲ ಕಡೆಗೂ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಮಸಾಲೆ ಎಲ್ಲ. ಈಗ ಎಲ್ಲರೂ ಸೇರ್ಕೊಂಡು ಊಟ ಮಾಡ್ತೀವಿ. ಇವಳು ನನ್ನ ಮಗಳು. ಹಾಗಾಗಿ ನಂಗೆ ಡೆಲಿವರಿ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕೆ ನಂಗೆ ಆಗಿರಲಿಲ್ಲ. ಅದಕ್ಕೆ ಗ್ಯಾಪ್ ಮಾಡಿದ್ವಿ. ನೋಡ್ರಿ, ಎಲ್ಲರೂ ಸೇರ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ಮ ತಮ್ಮ ಟಿ ವಿ ನೋಡ್ತಾ ಇದ್ದಾನೆ. ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದೀವಿ. ಮಧ್ಯಾಹ್ನದ ಸಾಂಬಾರು ಮಾಡ್ತಾ ಇದ್ದೀವಿ, ಸೊಪ್ಪಿನ ಸಾಂಬಾರು. ನಮ್ಮ ತಂಗಿ ಒಗ್ಗರಣೆ ಕೊಡ್ತಾ ಇದ್ದಾಳೆ. ಮಧ್ಯಾಹ್ನಕ್ಕೆ ಬೇಳೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಒಗ್ಗರಣೆ ಕೊಡ್ತಾ ಇದ್ದಾರೆ ನಮ್ಮಮ್ಮ. ಅದಕ್ಕೆ ಬೇಳೆ ಎಲ್ಲ ಈಗ ಮಸಿತಾ ಇದ್ದಾರೆ. ಇದ್ರ ಜೊತೆ ಮುದ್ದೆ ಮಾಡ್ಕೊಂಡು ಉಂಡ್ರೆ ಚೆನ್ನಾಗಿರ್ತೈತಿ. ಸೊಪ್ಪಿನ ಸಾಂಬಾರು ಜೊತೆಗೆ ಭಾಳ ಚೆನ್ನಾಗಾಗಿತ್ತು ಸಾಂಬಾರು. ಬೇಳೆ ಈಗ ಮಸ್ತಿದ್ದಾರೆ ನಮ್ಮಮ್ಮ. ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದಾರೆ. ಅಮ್ಮ ನೋಡ್ರಿ ಗೈಸ್, ಪೂಜೆ ಮಾಡಿದ್ದಾರೆ. ಇವನು ಬಂದು ದಿಲೀಪ ತರಲೆ ಮಾಡ್ತಾ ಇದ್ದಾನೆ. ನಮ್ಮಮ್ಮ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದಾರೆ. ಎಣ್ಣೆ ಹಾಕ್ಕೊಂಡು ಕರಿಬೇವು, ಉಪ್ಪು, ಖಾರ ಪುಡಿ ಎಲ್ಲ ಎಣ್ಣೆಲೆ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆ ಕೊಟ್ಟರು. ಈಗ ಮಧ್ಯಾಹ್ನದ ಊಟ ಮಾಡಬೇಕು. ಹಂಗೆ ಬೇಜಾರಾಗ್ತಿತ್ತು. ದಿಲೀಪನ ಜೊತೆಗೆ ಆಟ ಆಡ್ತಾ ಇದ್ವಿ ನಮ್ಮ ಅಪ್ಪಾಜಿಯವರು. ಇವರು ಸಾಯಂಕಾಲ ಸ್ನ್ಯಾಕ್ಸಿಗೆ
ನಮ್ಮ ಅಮ್ಮರು ತೋಸಿದ ಮಂಡಕ್ಕಿ ಮಾಡ್ತಾ ಇದ್ದಾರೆ. ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶೇಂಗಾ ಹಾಕ್ಕೊಂಡು ಎಣ್ಣೆಯಲ್ಲಿ ಶೇಂಗಾ ಹಾಕ್ಕೊಂಡು ಹುರಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಉಪ್ಪು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಕಡೆಗೆ ಮಂಡಕ್ಕಿ ನೆನೆಸ್ತಾ ಇದ್ದಾರೆ. ತೋಸಿದ ಮಂಡಕ್ಕಿ ಎಲ್ಲ, ಅದಕ್ಕೆ ಸ್ವಲ್ಪ ಮಂಡಕ್ಕಿ ನೆನೆಸ್ಕೊಂಡ್ಬಿಟ್ಟು, ಈಗ ಚಳಿಗಾಲ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ನಮ್ಮಮ್ಮ ಕೇಳಿದ್ವಿ, ಅದಕ್ಕೆ ತೋಸಿದ ಮಂಡಕ್ಕಿ ಮಾಡಿಕೊಡ್ತಾ ಇದ್ದಾರೆ. ಈ ಕಡೆ ಹುಳಿ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾ ಇದ್ದಾರೆ. ಟೊಮ್ಯಾಟೊ ಹಾಕಿಲ್ಲ ಫ್ರೆಂಡ್ಸ್, ನಿಂಬೆಹಣ್ಣು ಹಾಕಿದ್ದಾರೆ. ಈಗ ಮಂಡಕ್ಕಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ, ಹುಳಿನ ಒಗ್ಗರಣೆದು. ಇವು ನೋಡ್ರಿ ನಮ್ಮ ತಮ್ಮ ಸ್ಪೋರ್ಟ್ಸಿಗೆ ಹೋಗ್ತಾನೆ ಬೆಳಗ್ಗೆ ಎದ್ದು, ಅದಕ್ಕೋಸ್ಕರ ಎಲ್ಲರ ಜೊತೆ ಕೂತ್ಕೊಂಡು ತಿಂದ್ವಿ. ಚೆನ್ನಾಗಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿತ್ತು. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.